ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಹೀಗಿದ್ರೂ ಕೂಡ ಸತತ ಪರಿಶ್ರಮದಿಂದ ಓದಿದ ಸೌದತ್ತಿಯ ಕುಮಾರೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಕೊಟ್ರೆಪ್ಪ ಗೊಲಗಂಜಿ ಪಿಯು ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 592 ಅಂಕವನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ 5ನೇ ಸ್ಥಾನ ಗಳಿಸಿದ್ದಾರೆ. ಇವರು ಕನ್ನಡ 100, ಹಿಂದಿ 96, ಇತಿಹಾಸ 98, ಭೂಗೋಳಶಾಸ್ತ್ರ 100, ರಾಜ್ಯಶಾಸ್ತ್ರ 98, ಶಿಕ್ಷಣಶಾಸ್ತ್ರ 100 ಅಂಕ ಪಡೆದಿದ್ದಾರೆ. ಕುಟುಂಬಸ್ಥರು ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿನಿಗೆ ಸಿಹಿ ತಿನಿಸಿ ಸಂತಸ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿನಿಯನ್ನ ಕಾಲೇಜು ಆಡಳಿತ ಮಂಡಳಿ ಸನ್ಮಾನಿಸಿದೆ. ಐಎಎಸ್ ಮಾಡುವ ಗುರಿ ಈ ಬಗ್ಗೆ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಮಾತನಾಡಿ, ನನ್ನ ಸಾಧನೆಗೆ ಉಪನ್ಯಾಸಕರು, ತಂದೆ ತಾಯಿ, ಅಣ್ಣ ಮಾವ ಮತ್ತು ಕುಟುಂಬಸ್ಥರ ಪ್ರೋತ್ಸಾಹ ಕಾರಣ. ಉಪನ್ಯಾಸಕರು ಕಲಿಸಿದ ಪಾಠವನ್ನ ಮನೆಗೆ ಬಂದು ಓದಿ 10 ಬಾರಿ ಬರಿತಾ ಇದ್ದೆ. ದಿನಕ್ಕೆ 6 ಗಂಟೆ ಕಠಿಣ ಅಭ್ಯಾಸ ಮಾಡ್ತಾ ಇದ್ದೆ. ಮುಂದೆ ಐಎಎಸ್ ಮಾಡುವ ಗುರಿ ಇಟ್ಟುಕೊಂಡಿದ್ದೇನೆ. ಪ್ರಾಮಾಣಿಕ ಅಧಿಕಾರಿಯಾಗಿ ಜನರ ಸೇವೆ ಮಾಡ್ತೀನಿ ಎಂದರು. ನನ್ನ ಉಪನ್ಯಾಸಕರ ಅವ್ರು ಹೇಳಿದಂಥ ಪಾಠವನ್ನು ನಾನು ಕರೆಕ್ಟಾಗಿ ಓದ್ತಿದ್ದೆ. ಮತ್ತು ಯಾವ ಸಬ್ಜೆಕ್ಟನ್ನು ಕೂಡ ನನಗೆ ಕಠಿಣ ಅಂತ ಹೇಳಿ ತಿಳಿಲಿಕ್ಕೆ ನನ್ನ ಉಪನ್ಯಾಸಕರು ಬಿಡಲಿಲ್ಲ. ಅವ್ರು ಹೇಳಿದಂಥ ಅಭ್ಯಾಸವನ್ನು ನಾನು ಮನೆಗೆ ಬಂದು ದಿನ 10 ಸಲ ಬರೆದು ತೆಗಿತಿದ್ದೆ. ಆ ಬರೆದಿದ್ದರ ಪ್ರತಿಫಲನ ಇದು ರಾಜ್ಯಕ್ಕೆ 5ನೇ ರ್ಯಾಂಕ. ಮತ್ತು ಇದಕ್ಕೆಲ್ಲ ಪ್ರೋತ್ಸಾಹ ಕೂಡ ನನ್ನ ಮಾವ ಮತ್ತು ನಮ್ಮ ಅಣ್ಣ, ನನ್ನ ಕುಟುಂಬ, ತಂದೆ ತಾಯಿ ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿರ. ಅದಕ್ಕೆ ನನ್ನ ಉಪನ್ಯಾಸಕರಿಗೂ ಹಾಗೂ ನನ್ನ ಕುಟುಂಬದವರಿಗೂ ಕೂಡ ನಾನು ಬಹಳಷ್ಟು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಇದರಲ್ಲಿ ಒಂದು ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಐಎಎಸ್ ಆಫೀಸರ್ ಆಗಬೇಕು ಅನ್ನುವಂಥ ಕನಸನ್ನು ಕಂಡು ಈ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿದೆ. ಇದೇ ರೀತಿಯಾಗಿ ನಾನು ಅಭ್ಯಾಸವನ್ನು ಮಾಡಿ ಒಬ್ಬ ಪ್ರಾಮಾಣಿಕ ಐಎಎಸ್ ಆಫೀಸರ್ ಆಗಬೇಕು ಅನ್ನೋದು ನನ್ನ ಕನಸಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.